ಎಲ್ಲರಿಗೂ ನಮಸ್ಕಾರ. 2 ದಿನದ ಮುಂಚೆ ನಡೆಸಿದಂತಹ ಒಂದು ಪ್ರತಿಭಟನೆ ಅಂದರೆ KSRTC ಬಸ್ನಲ್ಲಿ ಮಹಿಳೆಯರಿಗೆ ಮೇ 15ರಿಂದ ಫ್ರೀ ಯಾತ್ರೆ ಮಾಡ್ಬೋದು ಅಂತ ಹೇಳಿದ ಪ್ರಕಾರ ನಮಗೆ ಫ್ರೀ ಸಿಗದ ಕಾರಣ ನಾವು ಮಹಿಳಾ ಮೋರ್ಚಾದವರು ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಧರಣಿಯನ್ನು ಮಾಡಿದ್ದು. ಈ ಧರಣಿ ಮಾಡಿದ ನಂತರ ಅದೆಷ್ಟೋ ನೆಗೆಟಿವ್ ಕಮೆಂಟ್ ಸಜೆಷನ್ಸ್ಗಳು, ತೀರಾ ಬುದ್ಧಿಯೇ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದಂಥದ್ದೆಷ್ಟೋ ಕಮೆಂಟ್ಗಳು ನಾನು ಓದಿದ್ದೇನೆ. ಯಾವುದಕ್ಕೂ ಕೂಡ ನನಗೆ ಒಂದಿಷ್ಟು ಕೂಡ ಬೇಸರ ಆಗಲಿಲ್ಲ. ಬಿಕಾಸ್ ಈ ಕಾಮನ್ ಸೆನ್ಸು, ಬುದ್ಧಿ ಇಲ್ಲದೆ ಇರೋದು ಯಾರಿಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಲೀಡರ್ಸಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗೂ ಗೊತ್ತಿದೆ, ಆ್ಯಂಡ್ BJPಗೂ ಮತ್ತು ಮಹಿಳಾ ಮೋರ್ಚಾಕ್ಕೂ ಗೊತ್ತಿದೆ, ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೋನಲ್ಲಿ ವಾಗ್ದಾನ ಕೊಟ್ಟರೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಮಂತ್ರಿಸಭಾ ರೂಪೀಕರಣ ಆದ ನಂತರ ಮಾತ್ರ ಅದು ಸಿಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಅಂತ ಹೇಳಿ. ಹಾಗಾದರೆ ಈ ಕಾಂಗ್ರೆಸ್ಸಿನ ಲೀಡರ್ ಯಾಕೆ ಮೇ 15ರಿಂದ ಮಹಿಳೆಯರಿಗೆ ಫ್ರೀ ಬಸ್ನಲ್ಲಿ ಯಾತ್ರೆ ಮಾಡ್ಬೋದು ಅಂತ ಹೇಳಿದ್ದು? ಯಾವ ಆಧಾರದ ಮೇಲೆ ಹೇಳಿದ್ದು? ಇಷ್ಟು ವರ್ಷಗಳ ಕಾಲ ಲೀಡರ್ಸ್ ಆಗಿ ಮೆರೆದು MLAಗಳಾಗಿ ಮಂತ್ರಿಗಳಾಗಿ ಅವ್ರಿಗೆ ಗೊತ್ತಿಲ್ವಾ? ಮುಖ್ಯಮಂತ್ರಿ ಆದ ನಂತರ ಅಥವಾ ಮಂತ್ರಿಸಭೆ ಆದ ನಂತರ ನಾವು ಇದನ್ನು ಜಾರಿ ಮಾಡ್ತೇವೆ ಅಂತ ಹೇಳ್ಬೋದಿತ್ತಲ್ಲ. ಈ ಕಾಮನ್ ಸೆನ್ಸ್ ಬೇಕಾಗಿರೋದು BJPಗೋ ಅಥವಾ ಮಹಿಳಾ ಮೋರ್ಚಾಕ್ಕಲ್ಲ. ಈ ಕಾಮನ್ ಸೆನ್ಸ್ ಬೇಕಾಗಿರುವಂಥದ್ದು ಈ ವಾಗ್ದಾನ ಕೊಟ್ಟವರಿಗೆ. ಅದನ್ನು ನೆನಪು ಮಾಡಲಿಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮಾಡಿರುವಂಥದ್ದು. ಕಳೆದ 10 ವರ್ಷದಲ್ಲಿ LDF ಸರ್ಕಾರ ಜನರನ್ನು ದ್ರೋಹ ಮಾಡ್ತಾ ಅವರ ಆಡಳಿತವನ್ನು ಇವತ್ತು ಮುಗಿಸ್ಬಿಟ್ಟಿದ್ದಾರೆ. ಸೊ ಇನ್ನೂ ಇರುವಂತಹ VD ಸತೀಶನ್ ಮತ್ತು ಅವರ ತಂಡ 5 ಗ್ಯಾರಂಟಿನ ಕೊಟ್ಟಿದ್ದೀರಿ. ಸೊ ಆ 5 ಗ್ಯಾರಂಟಿಯನ್ನು ಕೊಡದಿದ್ದರೆ BJP ಹಾಗೂ ಮಹಿಳಾ ಮೋರ್ಚಾ ಕೈಕಟ್ಟಿ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅದು ಸಿಗುವ ತನಕ, ಜನರಿಗೆ ನೀತಿ ಸಿಗುವ ತನಕ ಈ ಮಹಿಳಾ ಮೋರ್ಚಾ ಮತ್ತು BJP ಪ್ರತಿಭಟನೆ ಮಾಡುತ್ತದೆ. ಮಾಡಿ ಜನರೊಟ್ಟಿಗೆ ನಾವು ಯಾವಾಗಲೂ ಕೂಡ ಇರ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ನಾವು ಅವತ್ತು ಇವತ್ತು ಎಂದಿಗೂ ನೀಡ್ತಾ ಇದ್ದೇವೆ. ಧನ್ಯವಾದ.